ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಎಲ್ಲ ರೀತಿಯಾಗಿರುವಂಥ ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ. ಜಾಬಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು, ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರ್ಬೋದು, ಮ್ಯಾರೇಜ್ ಡಿಲೇ ಆಗ್ತಾ ಇರಬಹುದು. ಈ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಸರಳವಾಗಿರುವಂಥ ಒಂದು ಪರಿಹಾರ ಬೇಕು ಅಂತಂದರೆ ನೀವು ಈಗಲೇ ಇವತ್ತೇ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೋದು. ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಒಂದು ದಾಂಪತ್ಯ ಜೀವನ, ಮದುವೆ ಆದ ನಂತರ ಸಾಕಷ್ಟು ರೀತಿಯಾಗಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಮದುವೆ ಮುಂಚೆ ಎಲ್ಲವೂ ಚೆನ್ನಾಗಿರುತ್ತೆ ಅಥವಾ ಆದ ಹೊಸರಲ್ಲಿ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ದಾಂಪತ್ಯ ಜೀವನ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಸುಖಕರವಾಗಿರಬೇಕು ಅಂತಂದರೆ ಏನಾದರೂ ನಾವು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದಾಗ ಎಲ್ಲವೂ ಕೂಡ ಅಡೆತಡೆಗಳು ಬರೋದಿಲ್ವಾ? ಏನು ಹೇಳ್ತೀರಾ ಗುರುಗಳೇ? ಯಾವ ರೀತಿ ಇದ್ದಾಗ ನಮಗೆ ದಾಂಪತ್ಯ ಜೀವನ ಅನ್ನುವಂಥದ್ದು ಚೆನ್ನಾಗಿರುತ್ತೆ, ಸುಖಕರವಾಗಿರುತ್ತೆ ಅಂತ ಹೇಳ್ಬೋದಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇದು ಅತ್ಯಂತ ಮಹತ್ತರವಾಗಿರೋಂಥ ಪ್ರಶ್ನೆ. ಇದು ಬಹುಶಃ ಇದನ್ನು ನೋಡಿದವರು ಅಳವಡಿಸ್ಕೊಳ್ಳಲೇಬೇಕಾಗಿರತಕ್ಕಂತಹದ್ದು ಕೆಲವು ಅಂಶಗಳಿದ್ದಾವೆ. ಬರೀ ಯಂತ್ರಮಂತ್ರ ತಂತ್ರವೇ ನಮ್ಮ ಬದುಕು, ಅದರ ಆಚೆಗಿನ ಬದುಕು ಇದೆಯಾ ಅಂತ ಅಂದ್ಕೊಳ್ಬೇಕಾದ್ರೆ ಮುಖ್ಯವಾಗಿ ವಸುದೈವ ಕುಟುಂಬಕಂ ನಮ್ಮ ಮನಸ್ಸಲ್ಲಿ ಏನಂತಂದರೆ, ಯಾರದ್ದೇ ದಾಂಪತ್ಯ ಜೀವನ ಆಗಿರಲಿ, ಯಾವುದೋ ಕಾರಣಕ್ಕೆ ಬಹುಶಃ ಒಂದಷ್ಟು ಬಿರುಕು ಬಿಟ್ಟು ದೂರ ಇರತಕ್ಕಂತಹದ್ದು ಎಲ್ಲರ ದಾಂಪತ್ಯದಲ್ಲೂ ಕೂಡ ನಡೆದಿರ್ತವೆ. ಎಲ್ಲರ ದಾಂಪತ್ಯದಲ್ಲೂ ಕೂಡ ನಡೆದಿರ್ತವೆ. ಅದನ್ನು ಒಂದೊಂದು ದಿವಸ, ಒಂದೊಂದು ಕಡೆ, ಒಂದೊಂದು ದಿನ ಹೆಣ್ಣಾಗಿರಬಹುದು ಅಥವಾ ಗಂಡಾಗಿರಬಹುದು. ಪೇಷನ್ಸ್ ಅಂದರೆ ತಾಳ್ಮೆ ಅನ್ನೋದ್ರಿಂದ ನೀವು ಸಹಕರಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಎರಡು ಕಡೆ ತಪ್ಪು ನಡೆಯುತ್ತೆ. ಎಷ್ಟೋ ಬಾರಿ ಎಲ್ಲೋ ಒಂದು ಕಡೆ ಈ ಸಾಂಬಾರು ಸರಿ ಇಲ್ಲ, ಉಪ್ಪು ಕಡಿಮೆ ಇದೆ, ಜಾಸ್ತಿ ಇದೆ ಅನ್ನೋ ಮ್ಯಾಟ್ರಿಗೆ ಜಗಳ ಆಗ್ತಕ್ಕಂಥದ್ದು ಇರ್ತವೆ. ಇನ್ನು ಅನುಮಾನದ ಘಟನಾವಳಿಗಳಿಂದ ಬಹಳಷ್ಟು ದೊಡ್ಡ ದೊಡ್ಡ ಮನೆಗಳೇ ಪ್ರಾರಬ್ಧ ಕ್ರಮವನ್ನು ಅನುಭವಿಸ್ತಾ ದೂರ ಸರಿದಿದ್ದಾರೆ. ಈ ವಸುದೈವ ಕುಟುಂಬಕ ಮತ ನಾನು ಹೇಳಬೇಕಾದ್ರೆ ಅದಕ್ಕೆ ನಾವು ಹೇಳ್ತೀವಿ, ಮೊದಲು ಒಂದು ಹೆಣ್ಣು ಮಗು ಜನನ ಆಗಿ ಅವಳ ಪುಟಾಣಿಯಾಗಿದ್ದಾಗ, ನಂತರ ಅವಳು ಪ್ರೌಢಾವಸ್ಥೆಗೆ ಬಂದಾಗ, ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದಾಗ ಪ್ರಥಮ ಋತುಮತಿ ಅಂತ ಆಗ್ತಾಳೆ. ಆ ಪ್ರಥಮ ಋತುಮತಿ ಅಂತ ಏನು ಆಗ್ತಾಳೋ ಅಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ಗಮನಿಸುವಂಥದ್ದಿರುತ್ತೆ. ದುಷ್ಟ ತಿಥಿ, ದುಷ್ಟವಾರ, ದುಷ್ಟ ನಕ್ಷತ್ರ ಇವೆಲ್ಲವೂ ಕೂಡ ಇರ್ತವೆ. ಇದನ್ನು ಗಮನಿಸಿ ಆ ಒಂದು ಋತುವ ಶಾಂತಿಯನ್ನು ನಾನು ಕೊನೆಗೊಂದು ಶ್ಲೋಕ ಕೂಡ ಕೊಡ್ತೇನೆ, ನೀವು ಅದನ್ನು ಹೇಳ್ಕೊಳ್ಳಲೇಬೇಕು. ಮಕ್ಕಳಿಗೆ ಹೇಳಿಸ್ತಾ ಬರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಬಹುಶಃ 1,00,000 ಕುಟುಂಬಗಳು ಅಥವಾ ಒಂದು 15 ಲಕ್ಷ ಕುಟುಂಬಗಳು ಲೆಕ್ಕ ಮಾಡಿಕೊಂಡ್ರೆ 15 ಲಕ್ಷಗಳಲ್ಲಿ 1-2 ಕುಟುಂಬ ಮಾತ್ರ ಬಹುಶಃ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಅದು ಹೊರಗಡೆ ಮಾತಿಗೆ ಅಷ್ಟೇ, ಒಳಗಡೆ ನೋವು ಇರುತ್ತವೆ, ತೋರಿಸ್ಕೊಳ್ಳೋದು ಇದ್ದೇ ಇರ್ತವೆ. ಇನ್ನು ಮೂಗು ಅಂದಮೇಲೆ ನೆಗಡಿ ಬಂದೇ ಬರುತ್ತೆ, ಸಂಸಾರ ಅಂದಮೇಲೆ ಜಗಳ ಇದ್ದೇ ಇರುತ್ತೆ. ಅದು ಒಂದು ರೀತಿಯ ಕೋಲ್ಡ್ ವಾರ್ ಆದರೆ ಪರವಾಗಿಲ್ಲ, ಅದು ಹಾಟ್ ವಾರ್ ಆಗಿ ಮತ್ತೊಂದು ಇನ್ನೊಂದು ಜರ್ಜರಿತರಾಗಿ ಬಹಳ ಕಷ್ಟವನ್ನು ಅನುಭವಿಸಿರ್ತೇವೆ. ನಾವು ಸ್ವಲ್ಪ ಗಮನಿಸಿದ್ರೆ, ನೀವು ಚೆನ್ನಾಗಿ ಗಮನಿಸಬೇಕು, ಇಲ್ಲಿ 4 ತರಹದ ಜನ ಇರ್ತಾರೆ. A B C D. ಈ ಡಿ ಲೆವೆಲ್ ಇದೆಯಲ್ಲ, ಅದೊಂದು ರೀತಿ ಅದ್ಭುತವಾಗಿರ್ತಕ್ಕಂಥದ್ದು. ಮ್ಯಾನೇಜ್ ಮಾಡುತ್ತಾರೆ. ಕೆಲವೊಂದಷ್ಟು ವರ್ಷಗಳು ನಡೀತವೆ, ಅವ್ರದ್ದು ಹೀಗೋನೇ ಜಾಸ್ತಿ ಅಡ್ಡ ಬರುತ್ತೆ. ಅಲ್ಲಿ ನೀನಾ ಎಷ್ಟಕ್ಕೆ ಬದುಕ್ತೀನಿ, ಎಷ್ಟಕ್ಕೆ ಬಾಳ್ತೀನಿ. ಇಲ್ಲಿ ಬರೋದೇ ಆಸ್ತಿ ಪಾಸ್ತಿ ವಿಚಾರಗಳು. ಈ ಕರೋನಾ ಬಂದಾಗ ನೋಡಿರ್ಬೇಕು ನೀವು, ಎಲ್ಲಿಂದ ಎಲ್ಲಿಗೆ ಹರಡ್ಕೊಳ್ತು ಅಂತ. ಮೊದಲು ಬಂದಿದ್ದೇ ಫ್ಲೈಟ್ ಟು ಫ್ಲೈಟ್ ಓಡಾಡ್ತಾರಲ್ಲ ಅವರಿಗೆ. ಅಂದರೆ ಇಲ್ಲಿ ಐಷಾರಾಮದ ಜೀವನ ಮಾಡ್ತಕ್ಕಂಥವ್ರು ಎಲ್ಲೂ ಕೂಡ ಮಾರ್ಕೆಟಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಅವ್ರದ್ದೊಂದು ರೀತಿ ಜೀವನ ನೀವು ಚೆನ್ನಾಗಿ ಗಮನಿಸಬೇಕಾಗತ್ತೆ. ನಾನು ಎರಡಕ್ಕೂ ಮ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಫ್ಲೈಟ್ ಟು ಫ್ಲೈಟ್ ಓಡಾಡ್ತಾರೋ, ಇನ್ನು ಅವ್ರ ಮನೆ ಆಯಿತು, ಇಲ್ಲೊಂದು ರೀತಿ ಸೆಲೆಬ್ರಿಟಿಗಳು. ಬಹುಶಃ ನಿಮಗೆ ಮಾಧ್ಯಮದಲ್ಲಿ ಕಾಣಿಸ್ಕೊಳ್ತಾರೆ ಹೀರೋಯಿನ್ ಮಾತ್ರ ಸೆಲೆಬ್ರಿಟಿಗಳಲ್ಲ. ಅವರನ್ನು ಹೊರತುಪಡಿಸಿ ಕೂಡ ಅವ್ರದ್ದೇ ಆಗಿರುತ್ತೆ ಬದುಕನ್ನು ಕಟ್ಕೊಂಡು ದೊಡ್ಡ ದೊಡ್ಡ ಉದ್ಯಮಗಳಿರ್ತಾರಲ್ಲ,
ಅವ್ರದ್ದೇ ಆಗಿರ್ತಕ್ಕಂಥ ಜೀವನ ದೊಡ್ಡ ಮಟ್ಟದ ಕನಸು ಕಟ್ಕೊಂಡಿರ್ತಾರಲ್ಲ, ಅಂಥವರೆಲ್ಲರೂ ಕೂಡ ಮಾರ್ಕೆಟಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅವರೆಲ್ಲರೂ ಕೂಡ ದೊಡ್ಡ ಸ್ಥಾಯಿಲಿರ್ತಾರೆ, ಅವ್ರದ್ದೇ ಆಗಿರ್ತಕ್ಕಂತಹ ನೋವುಗಳಿರ್ತವೆ. ಒಂದಷ್ಟು ಜನ ಅದನ್ನು ಹೇಗೋ ನಿಭಾಯಿಸ್ಕೊಂಡು ಹೋಗ್ಬಿಡ್ತಾರೆ, ಯಾಕಂದ್ರೆ ಅವ್ರ ಹತ್ರ ಹಣ ಇದೆ, ವಿತ್ ಅಧಿಕಾರವೂ ಇದೆ, ನಿಭಾಯಿಸಿಬಿಡ್ತಾರೆ. ಇನ್ನು ಇದು ಬಿಟ್ಟು ಡಿ ಬಿಟ್ಟು ಇನ್ನು ಬರ್ತಕ್ಕಂಥದ್ದು ಯಾವುದು? ಸಿ, ಎ ಬಿ ಸಿ ಡಿ ಅಂತಕ್ಕಂಥದ್ದು ಏನು ಬಂತೋ, ಆ ಸಿ ಅಂತಕ್ಕಂಥದ್ದು ಲೆಟರ್ ಏನು ಬಂತೋ ಆ ಸಿಗೆ ಪ್ರಕಾರವಾಗಿ ನೀವು ಆ ಒಂದು ಫ್ಲೈಟ್ ವಿತ್ ಅವರ ಕಾರು ಹೆಚ್ಚಿಗೆ ಒಡನಾಟ ಮಾಡಿಕೊಂಡ್ರೆ ಒಂದು ರೀತಿಯ ಅದ್ಭುತವಾಗಿರ್ತಕ್ಕಂಥ ಮಧ್ಯಮ ಜನ. ಈ ಮಧ್ಯಮಕ್ಕೆ ಮಧ್ಯಮ ದೊಡ್ಡ ಮಟ್ಟದ ಒಂದು ಅನುಭವ ಮಾಡಿಕೊಂಡು ಇಲ್ಲಿ ಬಹಳ ಕಷ್ಟ ಇಲ್ಲಿರೋದು. ಇಲ್ಲಿ ಏನಾದರೂ ಅವಮಾನ ಅಂತ ಸಹಿಸ್ಕೊಳ್ಳೋದು ಕಷ್ಟ ಇರುತ್ತೆ. ಇವರೇ ಕೆಲವರೆಲ್ಲ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಕ್ಕಂತಹ ಜನ. ಇವ್ರು ಕೇರೆ ಮಾಡಲ್ಲ. ಇವ್ರು ಏನಂತಂದರೆ ಎಲ್ಲವನ್ನು ಅನುಭವಿಸಿರುತ್ತಾರೆ, ದೊಡ್ಡ ಮಟ್ಟ ಸೆಲೆಬ್ರಿಟಿ ಆಗಿರ್ತಾರೆ. ಈಗ ನೀವು ಎ ಆರ್ ರೆಹಮಾನ್ ನೋಡಿರ್ಬೋದು, ಅಥವಾ ಇನ್ನೂ ಕೂಡ ನಿಮಗೆ ಗೊತ್ತಿರೋದು, ನನ್ನ ಲಿಸ್ಟ್ ಹೇಳೋದೇ ಬೇಡ, ಬೇಕಾದಷ್ಟು ಚಿತ್ರರಂಗದ ನಟಿಯರನ್ನ ನೋಡಿರ್ತೀರಿ ನೀವು. ಅಂತಹ ನಟ ನಟಿಯರಲ್ಲಿ ಬಿರುಕು ಬಂದಾಗ ಬಹುಶಃ ಅವರು ಡಿವೋರ್ಸ್ ಆಯ್ತಂತೆ, ಮತ್ತು ಇನ್ನೊಂದು ಮಾಡ್ಕೊಂಡ್ರಂತೆ, ಎಷ್ಟೋ ನಡೀತಾವೆ. ಅವ್ರು ಕೇರೇ ಮಾಡಲ್ಲ. ಅವ್ರದ್ದು ಖುಷಿಯಾಗಿರ್ತಕ್ಕ ಬದುಕಿಗೆ ಅಷ್ಟೇ ಒತ್ತು ಕೊಟ್ಟಿರ್ತಾರೆ. ಮಾನ ಅವಮಾನ ಸನ್ಮಾನಗಳು ಪಕ್ಕ ಕೆಟ್ಟಿರ್ತಾರೆ, ಖುಷಿಯಿಂದ ಯಾಕೆಂದರೆ ಅವ್ರ ಹತ್ರ ಬೇಕಾದಷ್ಟು ಹಣ ಇರುತ್ತೆ, ಅದಕ್ಕಷ್ಟೇ ಅವ್ರು ಒತ್ತು ಕೊಡ್ತಾರೆ. ಇನ್ನು ಇಲ್ಲಿ ಬರ್ತಕ್ಕಂಥ ಸಿ ಕ್ಯಾಟಗರಿ ಇದೆಯಲ್ಲ, ಇವರು ಬಹಳ ಬಹಳ ಒದ್ದಾಟ ಮಾಡ್ತಿರ್ತಾರೆ. ವಿಲೆ ಅವಮಾನ ಆಗ್ಬಿಡುತ್ತೇನೋ, ನಮ್ಮ ಬಂಧು ಬಳಗ ಏನು ಅಂದ್ಕೊಳ್ತಾರೋ ಏನೋ. ಈ ಬಂಧು ಬಳಗವನ್ನ ಮೀರಿರ್ತಾರೆ ಈ ಒಂದು ಡಿ ಅಂತಕ್ಕಂತಹ ಜನ. ಐ ಲೆವೆಲ್ ಇರುತ್ತೆ ಅವರು. ಈ ಸಿ ಇರ್ತಕ್ಕಂತಹ ಕ್ಯಾಟಗರಿ ಬಹಳ ನೋವುಂಡಿರ್ತಾರೆ, ತಾಪತ್ರಯಕ್ಕೆ ಒಳಗಾಗಿರ್ತಾರೆ. ಏನಾದರೂ ಅಂದ್ಕೊಂಡು ಬಿಡ್ತಾರೇನೋ ಅನ್ನೋ ಒಂದು ತಾಪತ್ರಯಕ್ಕೆ ಬಹಳ ಚುಚ್ಚು ಮಾತುಗಳನ್ನ ತಡ್ಕೊಳ್ತಾರೆ, ನೋವುಂಡ್ತಾರೆ. ಮನೆ ಒಳಗಡೆನೇ ಅಪ್ಪ ಅಮ್ಮನ ಜೊತೆ ಇನ್ನೊಂದಷ್ಟು ಸಂಬಂಧಿಕರ ಜೊತೆಗೆ ನ್ಯಾಯ ಮಾಡ್ಕೊಳ್ತಾರೆ, ಕ್ಲಿಯರ್ ಮಾಡ್ಕೊಳ್ತಾರೆ. ಅದು ಆಗಲಿಲ್ಲ ಅಂತಂದರೆ ಡಿವೋರ್ಸ್ಗೆ ಹೋಗ್ಬಿಟ್ರೆ ಬಹುಶಃ ಬೇಡ, ಅವರದ್ದು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ. ಇನ್ನು ಈಗೋ ಹಾಗೋ ನಡೆಯುವಂಥದ್ದು. ಮತ್ತೆ ಬೀಗೆ ಬರ್ತೇನೆ. ಬೀಗೆ ಬಂದರೆ ಪಾಪ ಅವ್ರದ್ದೇ ಆಗಿರೋದು ಬದುಕನ್ನು ಕಟ್ಕೊಳ್ಬೇಕಾದ್ರೆ ಬಹಳ ಕಷ್ಟಪಟ್ಟಿರ್ತಾರೆ. ಇವರಿಬ್ಬರು ಕಷ್ಟಪಟ್ಟಿರ್ತಕ್ಕಂಥ ಬೇರೆ ವಿಧಾನ ಇದೆ, ಅದೊಂದು ದಿವಸ ಮಾತಾಡೋಣ. ಅದು ಇದಿದೆಯಲ್ಲ, ಬಹಳ ಮಧ್ಯಮ ಜನ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ. ಈ ಟ್ಯಾಕ್ಸ್ ಕಟ್ಟೋದ್ರಿಂದ ಹಿಡಿದು ದೊಡ್ಡ ಮಟ್ಟದ ನೋವು ಅನ್ನೋದು ಇವರಾಗಿರ್ತಾರೆ. ಬಹಳ ಪೇಯ್ನ್ ಆಗಿರುತ್ತೆ ಇವರು. ಎಂತಹ ದುಸ್ಥಿತಿ ಅಂತಂದರೆ ಹೇಳಿಕೊಳ್ಳಲಾಗಿರ್ತಕ್ಕಂತಹ ನೋವು, ಅಂದರೆ ಗಾಯದ ಮೇಲೆ ಗಾಯ. ಅಂದರೆ ಹಿಂಗೆ ನಾವು ಬರೆ ಹೇಳ್ತಿರ್ತೀವಿ, ನೋವು ಜಾಸ್ತಿ ಉಂಟಿರ್ತದೆ. ಮಕ್ಕಳಿಂದ ನೋವು, ಸಂಸಾರ ತಾಪತ್ರಗಳಿಂದ ನೋವು, ಬಂಧು ಬಳಗದಿಂದ ನೋವು, ಸ್ನೇಹಿತರಿಂದ ನೋವು, ಎಲ್ಲವನ್ನು ಅನುಭವಿಸಿರ್ತಾರೆ. ಇವರೆಲ್ಲ ಕಡೆ ಹೊರಡಬೇಕಾಗತ್ತೆ. ಯಾವತ್ತೋ ವರ್ಷಕ್ಕೊಂದಿನ ಇತ್ಲಾಗಿ ತೀರ್ಥಕ್ಷೇತ್ರದಲ್ಲಿ ಹೋಗಬೇಕಾದ್ರೆ ಫ್ಲೈಟ್ ಹತ್ತಬಹುದೇನು. ಆದರೆ ಇವರು ಈ ಮಾರ್ಕೆಟ್ ಸಂಪರ್ಕ ಜನ ತುಂಬ ಜನ ಇಟ್ಕೊಂಡಿರ್ತಾರೆ. ಕೂಲಿ ಕಾರ್ಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರ ಜೊತೆಗೆ ಜೀವನ ಸಂಪರ್ಕ ಮಾಡ್ಕೊಂಡಿರ್ತಾರೆ. ಇವರ ಬದುಕನ್ನು ನೋಡಿರ್ತಾರೆ, ಇವರ ನೋವನ್ನು ನೋಡಿರ್ತಾರೆ, ಎಲ್ಲ ಗಮನಿಸಿರ್ತಾರೆ. ಇಲ್ಲಿ ಗಮನಿಸಿರ್ತಕ್ಕಂತಹದ್ದು ಏನಿತ್ತು, ಒದ್ದಾಟ ಮಾಡ್ತಿರ್ತಾರೆ. ಇವ್ರಿಗೆ ಏನಾದರೂ ಆ ತರಹ ತಾಪತ್ರ ಕಾಣಿಸ್ಕೊಂಡ್ರೆ ಬಹಳ ವ್ಯತ್ಯಯ ಪಡ್ತಾರೆ. ಇಲ್ಲೂ ಕೂಡ ತುಂಬ ಜನ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾರೆ, ಬಹಳ ನೋವುಂಟಿರ್ತಾರೆ. ಇದು ದೊಡ್ಡ ಮಟ್ಟದ ತಾಪತ್ರಯ. ದಾಂಪತ್ಯದಲ್ಲಿ ಏನಾದರೂ ಬಿರುಕು ಬಂದರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಓಂ ಅರುಂಧತಿ ವಸಿಷ್ಠಾಭ್ಯಾಂ ನಮಃ ಅನ್ನೋ ಮಂತ್ರವನ್ನೇನಾದರೂ ಕೂಡ 16 ಬಾರಿ ಸೂರ್ಯನನ್ನು ತೋರಿಸಿ ಹೇಳಿಸಿಬಿಟ್ರೆ 20 ವರ್ಷಗಳು ನಿಮ್ಮಲ್ಲಿ ನೋವೇ ಕಾಣಿಸ್ಕೊಳ್ಳಲ್ವಂತೆ. ಅದಕ್ಕೆ ನಾನು ಹೇಳ್ತೀನಿ, ಅದಕ್ಕೆ ಋತುಮತಿ ನಾನು ಹೇಳಿದೆ, ಅದಕ್ಕೆ ಇದಕ್ಕೆ ಲಿಂಕ್ ಕೊಡ್ತಾ ಬರ್ತೀನಿ ನಿಮಗೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ನಾವು ಸಾಯಿಸ್ತೀವಿ. ನಮ್ಮದೇ ಆಗಿರೋ ದರ್ಪಗಳ ನಡೆಯಲ್ಲ ಇಲ್ಲಿ ಚೆನ್ನಾಗಿಟ್ಕೊಂಡು. ಇಲ್ಲಿ ದರ್ಪ ನಡೆಯುತ್ತೆ ಡಿನಲ್ಲಿ, ಇಲ್ಲಿ ದರ್ಪ ನಡೆಯೋದೇ ಇಲ್ಲ. ದರ್ಪ ನಡೆಯೋದೇ ಇಲ್ಲ. ತುಂಬ ದೊಡ್ಡ ತಾಪತ್ರ ಇದೆ. ಮಳೆ ಬರ್ತಾ ಇದೆ. ಈ ಮನೆಯಿಂದ ನಾನು ತೋಟಕ್ಕೆ ಹೋಗ್ಬೇಕು ಅಂತಂದರೆ ಅದಕ್ಕೇನು ಪರಿಹಾರ, ಅದಕ್ಕೇನು ರೆಮಿಡಿ? ಛತ್ರಿ ಇಟ್ಕೊಳ್ಳೋದು, ಅಲ್ಲಿ ತಲುಪ್ಕೊಳ್ಳೋದು ನಾವು. ಅದೇ ನಮಗೆ ಅರುಂಧತಿ ವಸಿಷ್ಠಾಭ್ಯಾಂ ನಮಃ. ಅದು ನಿಮ್ಮನ್ನು ಅನೇಕ ಮುಂದೆ ಬರ್ತಕ್ಕಂತಹ ತಾಪತ್ರಗಳು ನಿವಾರಣೆ ಮಾಡುತ್ತೆ. ಚೆನ್ನಾಗಿ ನೀವು ಗಮನ ಕೊಟ್ಟರೆ ಇಲ್ಲಿ. ಈಗ ಸ್ವಲ್ಪ ಇವ್ರು ಗಮನಿಸಲೇಬೇಕಾಗ, ಇವ್ರಿಗೆ ಯಾವುದೇ ಪೂಜೆ ಪುನಸ್ಕಾರ ಬೇಕಾಗಿಲ್ಲ. ಅವರು ಯಾವುದೋ ಒಂದು ಹಂತ ಹೊರಟೋಗಿದ್ದಾರೆ, ಇಲ್ಲಿ ಬಹಳ ಬೇಕಾಗ್ತವೆ. ಯಾರಿಗೆ ಬೇಕು ಅಂತಂದರೆ ಈ ಮಂತ್ರ ತಂತ್ರ ಅಥವಾ ಪೂಜೆ ಪುನಸ್ಕಾರ ಯಜ್ಞ ಯಾಗದಲ್ಲಿ ಇವ್ರಿಗೆ ಬೇಕಾಗ್ತವೆ. ಇಲ್ಲಿರ್ತಕ್ಕಂತಹದ್ದಿರ್ತವೆ. ಸಣ್ಣ ಪುಟ್ಟದು ಒಂದು ಸಣ್ಣದೊಂದು ತಾಯಿತವನ್ನೇ ಕಟ್ಟಿಕೊಂಡ್ರೆ ಒಂದು 4-5 ಬೀಜಾಕ್ಷರ ಬರೆದ್ಬಿಟ್ಟು ಜ್ವರ ಹೋಗುತ್ತಂತೆ. ಹಿಂದಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಸಿದ್ಧಿ ಆಗುತ್ತೆ. ಕೊಟ್ಬಿಟ್ರೆ ನಮ್ಮ ತಾತನ ಕಾಲದಲ್ಲಿ ಈ ಥರದ್ದು ಒಂದು ಯಂತ್ರ ಕೊಟ್ಬಿಟ್ರೆ ಸಾಕು, ವಾಸಿ ಆಗ್ತಾಯಿತ್ತಂತ. ಆದರೆ ಇವತ್ತು ಬೃಹತ್ ಭಂಡಾರವನ್ನೇ ನಾವು ಹಿಡ್ಕೊಂಡಾಗ ಎಷ್ಟು ಶಕ್ತಿ ಇರುತ್ತೆ ಅಂತ ಯೋಚನೆ ಮಾಡಿ ನೀವು. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಜನ ಬಹಳ ಕಷ್ಟ ಇರ್ತಾರೆ. ಇನ್ನು ಕೊನೆಯದಾಗಿ ಬರ್ತೇನೆ, ಇಲ್ಲಿರ್ತಕ್ಕಂಥದ್ದು ಇದೆಯಲ್ಲ, ಬಹಳ ಎಲ್ಲ ತರಹದ ಜೀವನವನ್ನು ಅನುಭವಿಸಿರ್ತಾರೆ. ಬಹಳ ಸ್ಲಮ್ ಜೀವನವನ್ನು ಅನುಭವಿಸಿರ್ತಾರೆ. ಇವರೊಂದು ಬದುಕನ್ನು ಕಟ್ಕೊಳ್ಳೋಕ್ಕೆ ಈ ಕನಸು ಕಾಣ್ತಾ ಇರ್ತಾರೆ. ಇವನು ಏನವನು ಡಿ ಕನಸು ಕಾಣ್ತಾ ಇರ್ತಾನೆ. ಇವೆರಡು ಅರ್ಥವೇ ಆಗೋದಿಲ್ಲ ಅವನಿಗೆ. ಯಾಕಂದ್ರೆ ಅವ್ನು ನೋಡೋದೇ ಇಲ್ಲಿ ನೋಡ್ತಾ ಇರ್ತಾನೆ. ಪಾಪ ಇಲ್ಲಿ ಹತ್ತಬೇಕು, ಅವನೇ ಇಲ್ಲಿರೋ SSLCಯಿಂದ ಫಸ್ಟ್ PU ಮಾಡಬೇಕು, ಸೆಕೆಂಡ್ PU ಮಾಡಬೇಕು, ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಯೋಚನೆ ಮಾಡುವವ ಇಲ್ಲಿ ಅವನದೇ ಆಗಿರೋ ಕೌನ್ಸಿಲಿಂಗ್ ಬೇಕಾಗುತ್ತೆ ಇಲ್ಲಿ. ಅದಕ್ಕೆ ಸಂಬಂಧಪಟ್ಟ
ಅರ್ಹತೆಗೆ ಸಂಬಂಧಪಟ್ಟಾಗಿರುತ್ತೆ ಪರಿಹಾರಗಳು ಮಾಡ್ಕೊಳ್ಬೇಕಾಗತ್ತಿದೆ. ನಾನು ಯಾಕೆ ಇದನ್ನು ಒತ್ತು ಕೊಟ್ಟು ನಿಮಗೆ ಹೇಳ್ತಾ ಇದ್ದೇನೆ, ಸಂಸಾರ ಸಾಯುಜ್ಯ ಸ್ಥಿತಿಯನ್ನು ಅನುಭವಿಸ್ಬೇಕಂತಂದರೆ ಮಕ್ಕಳನ್ನು ಪ್ಲಸ್ ಗಂಡನನ್ನು ಅಥವಾ ಅತ್ತೆಯನ್ನು, ಮಾವನನ್ನು, ಸೊಸೆಯನ್ನು ಇವೆಲ್ಲ ಕೂಡ ಒಂದು ವಸುದೈವ ಕುಟುಂಬಕಮಂತ ನಿವಾರಣೆ ನಮಗೆ ಒಂದು ರೀತಿಯ ದಿವ್ಯೌಷಧ ಪರಮೌಷಧ ಅಂತ ಕಾಣಿಸ್ಬೇಕು ಅಂತಂದರೆ ಪ್ರತಿನಿತ್ಯ ಒಂದು ಪ್ರೇಯರ್ ನಮಗೆ ಬಹಳ ಅನುಕೂಲ ಮಾಡಿಕೊಟ್ಬಿಡುತ್ತೆ. ಇನ್ನು ನಾವು ಈ ಜಾತಕಾದಿ ದೋಷಗಳನ್ನು ನೋಡ್ಕೊಂಡು ಅಲ್ಲೇ ಉಳ್ಕೊಂಡ್ಬಿಟ್ಟಿರ್ತೀವಿ. ಅದರ ಆಚೆಗಿನದ್ದು ಏನಿದೆಯೋ ಅದನ್ನು ಕೂಡ ನಾವು ಗಮನಿಸೋದಿಲ್ಲ. ಮನೆಯ ವಾಸಸ್ಥಾನವೂ ಕೂಡ ಬಹಳ ಮುಖ್ಯ ಆಗುತ್ತೆ. ನಾನು ಬಹಳ ಗಮನಿಸಿದ್ದೇನೆ, ಯಾರೋ ಏನೋ ಹೇಳ್ತಾರಲ್ಲ, ನಾನೇ ಅನುಭವ ವೈದ್ಯವನ್ನು ಮಾಡ್ಕೊಂಡು ಮಾತಾಡ್ತಿದ್ದೇನೆ. ಇವೆಲ್ಲ ಕೂಡ ಬಹಳ ಅನುಭವಕ್ಕೆ ಬರ್ತಕ್ಕಂಥ, ಅದಕ್ಕೆ ವಸುದೈವ ಕುಟುಂಬಕ್ಕೆ ಅಂತಕ್ಕಂಥದ್ದು ಏನೆಲ್ಲ ಕೂಡ ಹೇಳುತ್ತೆ ಆಯಾಯ ಸಂದರ್ಭಕ್ಕೆ ಪರಿಹಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ನಿಮಗೊಂದು ಉದಾಹರಣೆ ಹೇಗೆ ಕೊಡಬೇಕು ಅಂತಂದರೆ, ಆಯಾ ತಿಂಗಳದ್ದು ಕರೆಂಟ್ ಬಿಲ್ ಪೇ ಮಾಡ್ಕೊಂಡು ಹೋಗ್ಬೇಕು. ನಾವು ಆಯಾ ತಿಂಗಳದ್ದು ಮಾಡ್ತಾನೆ ಬರಬೇಕು. ನೀವು ವಾಟರ್ ಬಿಲ್ ಪೇ ಮಾಡ್ತಿರಬೇಕು, ಕೇಬಲ್ ಬಿಲ್ ಪೇ ಮಾಡ್ತಿರಬೇಕು. ಇವೆಲ್ಲವೂ ಕೂಡ ಆಗಲ್ಲ ಬಿಡು, ವರ್ಷಕ್ಕೆ ನೋಡೋಣ ಅಂತ ಕಟ್ ಮಾಡ್ತಾನವ. ನಿಮಗೆ ಬರೋ ಅದೃಷ್ಟಗಳಾಗಿರಬಹುದು. ಆವತ್ತಿನ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅಂತಂದರೆ ಯಾವುದೋ ಒಂದು ತಾಪತ್ರ ಹುಟ್ಟಾಕೊಂಡ್ಬಿಡುತ್ತೆ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಎ ಕ್ಯಾಟಗರಿ ಜನಕ್ಕೆ ಸಂಬಂಧಪಡ್ತಕ್ಕಂಥದ್ರಿಂದ ಹಿಡಿದು ಈ ಡಿ ತನಕ ಬರ್ತಕ್ಕಂಥದ್ದು ಏನಿದ್ದಾವೋ ಈ ಕರೋನಾ ಬಂದಿದ್ದೆ ಇವರಿಂದ. ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ದೇಶ ವಿದೇಶ ಓಡಾಡ್ತಾರಲ್ಲ ಇವರಿಂದ. ಈ ಜನ ಇವ್ರನ್ನ ಸ್ವಲ್ಪ ನಿಭಾಯಿಸಲಿಲ್ಲ, ಆಗೋ ಹೀಗೋ ಇವರು ನಿಭಾಯಿಸಿದ್ರು. ಇನ್ನು ಮಾರ್ಕೆಟಲ್ಲಿರೋ ಜನ ಪಾಪ ಇಲ್ಲಿ ಓಡಾಡ್ತಾರೆ. ಅವರು ತರಕಾರಿ ತೊಗೊಳ್ಬೇಕು, ನಿಮ್ಮ ಮನೆಗೆ ಹಾಲು ಮುಟ್ಟಿಸ್ಬೇಕು, ತರಕಾರಿ ಮುಟ್ಟಿಸ್ಬೇಕು, ಇವರೆಲ್ಲ ಬೀದಿಯಲ್ಲಿ ಓಡಾಡಲೇಬೇಕಲ್ಲ. ಇವ್ರಿಲ್ಲದೆ ನೀವು ಬದುಕೋಕ್ಕಾಗಲ್ಲ. ಡೀನವರು ಇವ್ರಿಲ್ಲದೆ ನೀವು ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವ್ರಿಗೆ ಹರಡಿಸಬಾರ್ದು. ಯಾಕಂದ್ರೆ ಇವರು ಜಾಸ್ತಿ ಓಡಾಟ ಮಾಡೋದು, ನೀವು ಕಡಿಮೆ ಓಡಾಡ್ತೀರಿ. ಆಮೇಲೆ ನೀವು ಬಂದರೂ ನಿಭಾಯಿಸ್ಕೊಳ್ತೀರಿ, ರೋಗ ರುಜಿನಗಳು ಬಂದರು, ತಾಪತ್ರ ಬಂದರೂ ನಿಭಾಯಿಸ್ಕೊಳ್ತೀರಿ. ಇವರಿಗೆ ಬಂದರೆ ತಾಪತ್ರಗಳು ನಿವಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ಮಾನವನ್ನು ಕೂಡ ಒಂದೇ ರೀತಿ ತಗೊಳ್ತಾರೆ, ಅವಮಾನವನ್ನು ಒಂದೇ ರೀತಿ ತಗೊಳ್ತಾರೆ, ಸನ್ಮಾನ ಒಂದೇ ರೀತಿ ತಗೊಳ್ಕೊಳ್ತಾರೆ, ಅಥವಾ ಒದ್ದಾಟ ಮಾಡ್ತಿರ್ತಾರೆ. ಆದರೆ ನೀವು ಇಲ್ಲಿದ್ದವರೇ ಇಲ್ಲಿಗೆ ಬಂದ ಮೇಲೆ ನೀವು ಯಾವುದೋ ಲೆವೆಲ್ ಮೇಂಟೈನ್ ಮಾಡ್ತೀರಿ, ಮಾತಾಡ್ತೀರಿ, ಏನೇನೋ ದರ್ಪವನ್ನು ತೋರಿಸ್ತಿರ್ತೀರಿ. ಆದರೆ ಇಲ್ಲಿದೆಯಲ್ಲ ಪಾಪ ದುಸ್ಥಿತಿ, ಇವರಿಗೆ ಯಾವುದೇ ಕಾರಣಕ್ಕೂ ಹರಡಬಾರ್ದು. ಅದಕ್ಕೆ ನಾನು ಇಲ್ಲಿರ್ತಕ್ಕಂಥವ್ರ ನೋವು ನಿವಾರಕ ಮಾಡ್ತಿರ್ತೇನೆ. ಬಹಳ ಪ್ರಮುಖವಾಗಿರ್ತಕ್ಕಂತಹ ಏನಂತ ತುಂಬ ಹೈ ಲೆವೆಲ್ ಹೋಗಿಬಿಟ್ರೆ ನಾನು ನಿಮಗೆ ಸಿಗೋದೇ ಇಲ್ಲ. ಈಗ ಜಗ್ಗಿ ವಾಸ್ತವ ನಾನು ಹಾಕ್ಬಿಟ್ರೆ ಇಲ್ಲವ್ರನ್ನ ನಾನು ಮಾತಾಡ್ಸೋಕ್ಕೆ ಬರಲ್ಲ, ನೀವು ನನ್ನ ಮಾತಾಡ್ಸೋಕ್ಕೆ ಬರೋದಿಲ್ಲ. ಇವ್ರು ಏನೂ ರೆಮಿಡಿ ಕೊಡಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ, ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಈಗ ಹಿಪ್ನೋಟಿಸಮ್ ಅಂತ ಕೆಲವಿದಾವೆ. ಇಷ್ಟೇ ಬೇರೆ ರೀ, ಆ ಬೇರೆ ಏನಾನ ಕಿವಿಲಿಟ್ಕೊಂಡು ಹೊರಟ್ರೆ ಬಹುಶಃ ನೀವು ಎಲ್ಲ ನಾನು ಹೇಳ್ಕೊಂಡು ಕೂತ್ಕೊಂಡ್ಬಿಡ್ಬೋದು. ನಾನು ಯಾವುದೋ ಲೆವೆಲ್ಗೆ ಹೊರಟೋಗ್ತೀನಿ, ನೀವು ನನ್ನ ಮುಟ್ಟಕ್ಕೆ ಆಗಲ್ಲ. ಜಗ್ಗಿ ವಾಸಿ ಅವರ ಅಪ್ಪ ಹಾಕ್ಬೋದು. ಅಷ್ಟೆಲ್ಲ ಕೂಡ ಇದೆ ಯಂತ್ರ ಮಂತ್ರ ತಂತ್ರದಲ್ಲಿ, ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ. ಆದರೆ ನಾನೇನು ಹೇಳ್ತೀನಿ ಅಂತಂದರೆ, ಅವರವರ ನಾಲೆಡ್ಜ್ ಅವ್ರಿಗೆ ಸಂಬಂಧಪಟ್ಟಾಗೆ ಈ ವಸುದೈವ ಕುಟುಂಬ ಅಂತಕ್ಕಂಥದ್ದು ಏನು ಇರುತ್ತೋ ಅದರ ಒಳಗಡೆ ಒಂದು ಮಂತ್ರ ಬರುತ್ತೆ. ಬಹುಶಃ ಅದು ಹೆಣ್ಣು ಮಕ್ಕಳಿಗೆ ನೀವೇನು ಮಾಡಬೇಕು ಅಂತಂದರೆ, ಅವರ ಜೀವಿತ ಕಾಲದಲ್ಲಿ ತೊಡಕು ತೊಂದರೆ ಬರಬಾರ್ದು ಅಂತಂದರೆ ಒಂದು ಕೆಂಪು ಮಡಕೆಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದಕ್ಕೆ ಪೂರ್ಣ ಸುಣ್ಣ ಬಳಿದು ಬಿಟ್ಟು ಅರಿಶಿನವನ್ನು ಬಳಿದು ಕುಂಕುಮವನ್ನು ಅಲಂಕೃತವನ್ನು ಮಾಡಿ ಅದರ ಒಳಗಡೆ ಜವೆ ಗೋಧಿಯನ್ನು ಹಾಕ್ತಕ್ಕಂತಹದ್ದು, ಒಂದಷ್ಟು ತೊಗರಿಯನ್ನು ಹಾಕಿಡ್ತಕ್ಕಂತಹದ್ದು, ಕೆಂಪು ಬಟ್ಟೆಯನ್ನು ಕಟ್ಟಿಬಿಡ್ತಕ್ಕಂಥದ್ದು, ಮನೇಲಿ ಇಟ್ಟುಬಿಟ್ಟು 9 ದಿನ ಅದಕ್ಕೆ ಪೂಜೆ ಮಾಡಿ ಇನ್ನು ಯಾವತ್ತೂ ಕೂಡ ಆ ಹೆಣ್ಣು ಮಗನ ಜೀವನದಲ್ಲಿ ತಾಪತ್ರೆ ಬರಬಾರ್ದು. ಯಾಕಂದರೆ ಮದುವೆನಲ್ಲಿ ತಪ್ಪು ಮಾಡ್ತೀರಿ ನೀವು, ಜಾತಕದಲ್ಲಿ ತಪ್ಪು ಮಾಡ್ತೀರಿ ನೀವು, ಋತುಮತಿಯಲ್ಲಿ ತಪ್ಪು ಮಾಡ್ತೀರಿ ನೀವು, ಇಲ್ಲೆಲ್ಲೂ ಕೂಡ ಕರೆಕ್ಟಾಗಿ ಮಾಡೋದೇ ಇಲ್ಲ, ಸಮನ್ಮಾಲ ಏಕಕಾಲಕ್ಕೆ ಮಾಡೋದಿಲ್ಲ, ಮಾಂಗಲ್ಯದಾನ ಸರಿಯಾಗಿ ಮಾಡೋದಿಲ್ಲ, ಅವತ್ತು ಲಗ್ನ ಹೆಂಗಿಡ್ಸಿರ್ತೀರೋ ಗೊತ್ತಿಲ್ಲ. ಒಟ್ಟೆ ನೀವೆಲ್ಲ ತಾಪತ್ರಯ ಆಕೆಯ ಪ್ರಾರಬ್ಧ ಬಿಡು, ಅಯ್ಯೋ ಅವಳ ಕರ್ಮ ಬಿಡು ಅಂತ ಹಾಕ್ಬಿಡ್ತೀವಿ. ಕರ್ಮನೂ ಅಲ್ಲ, ಕರ್ಮ ಅಂದರೆ 3 ಥರ ಇದೆ: ಆಗಾಮಿ, ಸಂಚಿತ, ಪ್ರಾರಬ್ಧ ಅಂತ. ಯಾವುದಿದು? ಇನ್ನು ನಾನು ಆಗಾಮಿ ಮಾತಾಡ್ಲಾ, ಪ್ರಾರಬ್ಧ ಮಾತಾಡ್ಲಾ, ಸಂಚಿತ ಮಾತಾಡ್ಲಾ, ಎಷ್ಟಿದೆ ಇದರಲ್ಲಿ? ಈ ಕರ್ಮಗಳಲ್ಲಿ ಯಾವುದು ಅಂತಕ್ಕಂಥದ್ದು ಗೊತ್ತಿಲ್ಲದೆ ಬೆಲೆ ಅಂತ ಒದ್ದಾಟ ಮಾಡ್ತಿರ್ತೀವಿ. ಅಂತಂದರೆ ಅಂತಹ ತಾಪತ್ರಯದ ಬದುಕಿನಿಂದ ಹೊರಗಡೆ ಬರಬೇಕಾದ್ರೆ ಈ ನವಧಾನ್ಯಗಳು ವಿತ್ ಒಂದಷ್ಟು ದಕ್ಷಿಣೆ, ಈ ಒಂದು ಮಡಿಕೆಯನ್ನು ಯಾರಿಗಾದರೂ 9 ಜನ ಆದಮೇಲೆ ದಾನ ಮಾಡಿಬಿಡ್ತೀವಿ ಅಂತಂದರೆ ಆ ಹೆಣ್ಣು ಮಗುವಿನ ಆ ಒಂದು ತೊಂದರೆಗಳೇನು ಬರ್ತಾವೆ ಅವು ಯಾವ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅದನ್ನೂ ಮಾಡಿಕೊಳ್ಳಲ್ಲ, ಇದನ್ನೂ ಮಾಡಿಕೊಳ್ಳಲ್ಲ, ಕೋಪ ಜಾಸ್ತಿ ಇರುತ್ತೆ, ಹೀಗೂ ಜಾಸ್ತಿ ಇರುತ್ತೆ. ಅಲ್ಲಿ ಒಬ್ರಿಗೊಬ್ಬರು ನ್ಯಾಯ ಮಾಡಲಿಕ್ಕೆ ಕೂಡ ಸರಿಯಾಗಿ ಇರೋದಿಲ್ಲ, ನ್ಯಾಯ ಮಾಡ್ತಕ್ಕಂಥ ಮೊದಲೇ ಸರಿ ಇರಲ್ಲ. ಅದಕ್ಕಾಗಿ ಏನಾಗುತ್ತೆ ಅಂತಂದ್ರೆ ಬಿರುಕು ಬಿಡ್ತಕ್ಕಂತಹದ್ದು ಸಂಸಾರದಲ್ಲಿ ಸಾಮರಸ್ಯ ಇಲ್ಲದಿರತಕ್ಕಂಥ ನೋವುಗಳು ಕಾಣಿಸ್ಕೊಳ್ಳೋ ಮುಖಾಂತರ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ತೊಂದರೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ನೀವು ಇಲ್ಲಿಂದ ಅಮಿತಾಬ್ ಬಚ್ಚನ್ ಮನೆಯಿಂದ ಹಿಡಿದು ಎಲ್ಲೋ ಇರ್ತಕ್ಕಂಥ ಅಣ್ಣಾ ಹಜಾರೆ ಮನೆ ತನಕ ಚೆಕ್ ಮಾಡಿ, ನೀವು ಇದ್ದೇ ಇರ್ತವೆ. ಅದಕ್ಕಾಗಿ ನಾನೊಂದು ಶ್ಲೋಕವನ್ನು ಕೊಡ್ತೇನೆ, ಅದನ್ನು ನೀವು ಹೇಳಿಕೊಳ್ತಾ ಬನ್ನಿ. ಮಕ್ಕಳಿಗೆ ಆಯಾಯ ಕಾಲಕ್ಕೆ ಅದಕ್ಕೆ ಸಂಬಂಧಪಟ್ಟದನ್ನು ಏನೇನು ಹಾಕ್ಸ್ಬೇಕಾದ್ರೆ ಇಂಜೆಕ್ಷನ್ ಆಯಾಯ ಸಂದರ್ಭಕ್ಕೆ ಮಾಡ್ತೀವಲ್ಲ ಅದನ್ನೇ ಮಾಡಿಕೊಳ್ತಾ ಬನ್ನಿ. ಈಗ ಮಂತ್ರವನ್ನು ತಾವು ಹೇಳ್ಕೊಳ್ತೀವಿ. ಇಂದ್ರಾಣೇ ಪೂಜಯೇ ದೇವಿ ಇಂದ್ರಾಣೇ ಮಾಶು ನಾರೀಷು ಇಂದ್ರತ್ವಾ ಋಷಭಂ ತ್ವಿದ್ರಂ ಶಾಪಹಾರೈ ಪ್ರಪೂಜಯೇತ್. ಈ ಮಂತ್ರವನ್ನು ನೀವು ಚೆನ್ನಾಗಿ ಬರೆದಿಟ್ಕೊಂಡು ಸಾಯಂಕಾಲದಲ್ಲಿ ಪಾರಾಯಣ ಮಾಡಿಸೋಂಥದ್ದು,
ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಇರೋಂಥ ಸಂದರ್ಭದಲ್ಲೂ ಕೂಡ ಇದನ್ನು ಹೇಳಿಸ್ಕೊಂಡು ಹೋಗ್ತಕ್ಕಂತಹದ್ದು. ನಾನು ಹೇಳಿದ ಆ ಮಡಕೆಯನ್ನು 9 ದಿನ ಪೂಜಿಸಿ ದಾನ ಮಾಡ್ತಕ್ಕಂಥ ಇದರಿಂದ ನವನವ ತಾಪತ್ರಗಳಿದಾವಲ್ಲ, ಅಂದರೆ ಈಗ ನೀವು ಮಾಡ್ತಿರೋ ಇಲ್ಲಿಂದ ಈಚೆಗೆ ಏನಿದ್ರು ಗೊತ್ತಿಲ್ಲ, ನಂತರ ಇದನ್ನು ಮಾಡಿದ ಮೇಲೆ ನವನವ ತಾಪತ್ರಯ ನಿವಾರಣಾರ್ಥಂ ಇದನ್ನು ಮಾಡಿಕೊಳ್ಳಿಪ್ಪ. ಒಟ್ಟಾರೆ ಕುಟುಂಬ ಕಲಹಗಳ ನಿವಾರಣೆ ಆಗಬೇಕು. ನೀವು ಕೇಳಿದ ಹಾಗೆ ಹೇಗಿದೆ ದಂಪತಿಗಳು ಚೆನ್ನಾಗಿರಬೇಕು, ದಂಪತಿಗಳ ಕಲಹ ಇಲ್ಲದೆ ಒಂದಷ್ಟು ಚೆನ್ನಾಗಿ ನಡೀಲಿಕ್ಕೆ ಅವಕಾಶ ಇರುತ್ತೆ. ಖಂಡಿತ ಗುರುಗಳೇ, ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ ಅಂತ ಹೇಳ್ಬೋದು. ಸಮಸ್ಯೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಗಂಡಿಗಾಗಲಿ ಹೆಣ್ಣಿಗಾಗಲಿ ತಾಳ್ಮೆ ಅನ್ನುವಂಥದ್ದು ಇರಬೇಕು ಅಂತ ತಿಳಿಸಿದ್ರಿ. ಜೊತೆಗೆ ನೀವು ಕೊಟ್ಟಂತಹ ABCD ಉದಾಹರಣೆ ಕೂಡ ಪ್ರತಿಯೊಬ್ಬರಿಗೂ ಅರ್ಥವಾಗುವಂಥ ರೀತಿಯಲ್ಲಿತ್ತು. ಇನ್ನು ಮಡಿಕೆಯ ದಾನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.